ನಮಸ್ಕಾರ. ಐನ್‌ಸ್ಟೀನ್ನ ಫ್ರೇಮ್ ಡ್ರ್ಯಾಗಿಂಗ್ ಪರಿಣಾಮ. ಕಪ್ಪು ಕುಳಿಯ ಗಡಿಯಲ್ಲಿ ದೇಶಕಾಲಗಳು ತಿರುಚಲ್ಪಟ್ಟಾಗ. ಇದು ಇಂದಿನ ನಮ್ಮ ವಿಷಯ. 20ನೇ ಶತಮಾನದ ಆರಂಭದಲ್ಲಿ ಭೌತ ವಿಜ್ಞಾನದಲ್ಲಿ ಮಹತ್ತರ ಕ್ರಾಂತಿಯನ್ನು ತಂದ ಸಿದ್ಧಾಂತ ಅಂತ ಹೇಳಿದ್ರೆ ಜನರಲ್ ರಿಲೇಟಿವಿಟಿ ಅಂದರೆ ಸಾಮಾನ್ಯ ಸಾಪೇಕ್ಷತಾವಾದ. ಈ ಸಿದ್ಧಾಂತವನ್ನು 1915ರಲ್ಲಿ ಜರ್ಮನ್ ಮೂಲದ ಮಹಾನ್ ಭೌತ ವಿಜ್ಞಾನಿ ಆಲ್ಬರ್ಟ್ ಐನ್‌ಸ್ಟೀನ್ ಪ್ರಕಟ ಮಾಡ್ತಾರೆ. ಈ ಸಿದ್ಧಾಂತದ ಪ್ರಕಾರ ಗುರುತ್ವಾಕರ್ಷಣೆ ಅಂತಕ್ಕಂಥದ್ದು ನ್ಯೂಟನ್ ಹೇಳಿದಂತೆ ದೂರದಿಂದ ಕ್ರಿಯೆ ಮಾಡ್ತಕ್ಕಂಥ ಶಕ್ತಿ ಮಾತ್ರ ಅಲ್ಲ, ಅದು ಭಾರವುಳ್ಳ ವಸ್ತುಗಳು ಕಾಲ ಮತ್ತು ದೇಶದ ರಚನೆಯನ್ನು ವಕ್ರಗೊಳಿಸ್ತಕ್ಕಂಥ ಪರಿಣಾಮ ಅಂತ ತೋರಿಸ್ತಾರೆ. ಒಂದು ಗ್ರಹ, ತಾರೆ ಅಥವಾ ಕಪ್ಪು ರಂಧ್ರ ಅಥವಾ ಕಪ್ಪು ಕುಳಿ, ಬ್ಲಾಕ್ ಹೋಲ್ನಂಥ ಅತ್ಯಂತ ಸಾಂದ್ರವಾದ ತೂಕವುಳ್ಳ ವಸ್ತು ತನ್ನ ಸುತ್ತಲಿನ ಕಾಲ ಮತ್ತು ದೇಶಗಳನ್ನು ವಕ್ರಗೊಳಿಸ್ತತೆ ಮತ್ತು ಆ ವಕ್ರತೆಯಲ್ಲಿ ಇತರ ವಸ್ತುಗಳು ಚಲಿಸ್ತವೆ. ಅದೇ ಗುರುತ್ವ ಅಂತ ಸಾಮಾನ್ಯ ಸಾಪೇಕ್ಷತಾವಾದ ವಿವರಿಸುತ್ತೆ. ಆದರೆ ಸಾಮಾನ್ಯ ಸಾಪೇಕ್ಷತಾವಾದದಲ್ಲಿ ಇನ್ನೊಂದು ಅತ್ಯಂತ ಕುತೂಹಲಕಾರಿಯಾದಂಥ ಒಂದು ಮುನ್ಸೂಚನೆ ಇದೆ. ಭಾರೀ ಸಾಂದ್ರತೆಯ ಭಾರದ ಕಾಯ ಸ್ಥಿರವಾಗಿ ಇರದೆ ಅದು ತನ್ನ ಅಕ್ಷದ ಮೇಲೆ ತಾನು ಸುತ್ತುತ್ತೆ, ಗಿರಿಕಿ ಹೊಡೆಯುತ್ತೆ, ಭ್ರಮಣ ಮಾಡ್ತಾ ಇರುತ್ತೆ. ಹಾಗೆ ಮಾಡ್ತಾ ಇದ್ದರೆ ಅದು ತನ್ನ ಸುತ್ತಲಿನ ಕಾಲ ಮತ್ತು ದೇಶಗಳನ್ನು ಸ್ವಲ್ಪ ಮಟ್ಟಿಗೆ ತನ್ನ ಜೊತೆಗೆ ಎಳೆದು ತಿರುಗಿಸುತ್ತೆ. ಈ ಪರಿಣಾಮವನ್ನು ಫ್ರೇಮ್ ಡ್ರ್ಯಾಗಿಂಗ್, ಚೌಕಟ್ಟಿನ ಎಳೆತ ಅಂತ ಕರೀತಾರೆ. ಸರಳ ಭಾಷೆಯಲ್ಲಿ ಹೇಳೋದಾದ್ರೆ, ಭ್ರಮಣ ಮಾಡ್ತಕ್ಕಂಥ ಗಿರಿಕಿ ಹೊಡಿತಕ್ಕಂಥ ಗ್ರಹ, ತಾರೆ ತನ್ನ ಸುತ್ತಲಿನ ಕಾಲ ದೇಶಗಳ ಚೌಕಟ್ಟನ್ನು ಸ್ವಲ್ಪ ತಿರುಚಿರುತ್ತೆ. ನೀರಿನಲ್ಲಿ ಒಂದು ಚೆಂಡನ್ನು ತಿರುಗಿಸಿದರೆ ಅದರ ಸುತ್ತಲಿರ್ತಕ್ಕಂಥ ನೀರು ಕೂಡ ಸ್ವಲ್ಪ ತಿರುಗೋದಕ್ಕೆ ಇದು ಸಮ. ಇದಕ್ಕೆ ಹೋಲಿಕೆ ಅಂದರೆ, ಸುತ್ತುತ್ತಾ ಇರ್ತಕ್ಕಂಥ ಬಹಳ ಭಾರದ ಸಾಂದ್ರತೆಯ ವಸ್ತು ಕಾಲ ಮತ್ತು ದೇಶಗಳನ್ನು ತನ್ನ ಜೊತೆಗೆ ಎಳ್ಕೊಳ್ಳುತ್ತೆ. ಇದರ ಪರಿಣಾಮವನ್ನು 1918ರಲ್ಲಿ ಆಸ್ಟ್ರಿಯನ್ ಭೌತ ವಿಜ್ಞಾನಿಗಳಾದಂಥ ಜೋಸೆಫ್ ಲೆನ್ಸ್ ಮತ್ತು ಹ್ಯಾನ್ಸೋ ಥಿರಿಂಗು ಗಣಿತದ ಮೂಲಕ ವಿಶ್ಲೇಷಣೆಯನ್ನು ಮಾಡ್ತಾರೆ. ಆದ್ದರಿಂದ ಇದನ್ನು ಕೆಲವು ಸಲ ಲೆನ್ಸ್ ಥಿರಿಂಗ್ ಪರಿಣಾಮ, ಲೆನ್ಸ್ ಥಿರಿಂಗ್ ಎಫೆಕ್ಟ್ ಅಂತ ಕೂಡ ಕರೀತಾರೆ. ಆದರೆ ಭೂಮಿಯಿಂದ ಉಂಟಾಗ್ತಕ್ಕಂಥ ಈ ಪರಿಣಾಮ ಅತ್ಯಂತ ಸಣ್ಣ ಪ್ರಮಾಣದಲ್ಲಿರೋದ್ರಿಂದ ದೀರ್ಘಕಾಲದವರೆಗೆ ಅದನ್ನು ನೇರವಾಗಿ ಎಳೆದು ಸಾಧ್ಯ ಆಗಿರಲಿಲ್ಲ. ವಿಜ್ಞಾನಿಗಳಿಗೆ ಇದನ್ನು ದೃಢಪಡಿಸೋದಕ್ಕೆ ಅತ್ಯಂತ ನಿಖರವಾದ ಉಪಕರಣಗಳು ಮತ್ತು ಉಪಗ್ರಹ ಪ್ರಯೋಗಗಳ ಅಗತ್ಯ ಇತ್ತು. ಭೂಮಿ ಕೂಡ ತನ್ನ ಅಕ್ಷದ ಮೇಲೆ ಸುತ್ತತಕ್ಕಂಥ ಒಂದು ಗಿರಿಕೆ ಹೊಡಿತಕ್ಕಂಥ ಒಂದು ಗ್ರಹ ಆಗಿರೋದ್ರಿಂದ ಅದರ ಸುತ್ತಲಿನ ಕಾಲ ಮತ್ತು ದೇಶಗಳು ಕೂಡ ಅತಿ ಸಣ್ಣ ಪ್ರಮಾಣದಲ್ಲಿ ತಿರುಚಲ್ಪಟ್ಟಿರ್ತವೆ. ಈ ಪರಿಣಾಮವನ್ನು ಪರೀಕ್ಷಿಸೋದಕ್ಕೆ ವಿಜ್ಞಾನಿಗಳು ಭೂಮಿಯ ಸುತ್ತ ಕಕ್ಷೆಯಲ್ಲಿ ಸಂಚರಿಸತಕ್ಕಂಥ ಉಪಗ್ರಹಗಳನ್ನು ಬಳಸ್ಕೊಂಡಿದ್ದಾರೆ. ಈ ಉದ್ದೇಶಕ್ಕಾಗಿ ಅತ್ಯಂತ ಪ್ರಸಿದ್ಧವಾದಂಥ ಪ್ರಯೋಗಗಳಲ್ಲಿ ಲಜಿಯೋಸ್ ಉಪಗ್ರಹ ಕಾರ್ಯಕ್ರಮ ಕೂಡ ಒಂದಾಗಿದೆ. ಈ ಉಪಗ್ರಹಗಳನ್ನು ನಾಸಾ ಮತ್ತು ಇಟಾಲಿಯನ್ ಸ್ಪೇಸ್ ಏಜೆನ್ಸಿ ಜಂಟಿಯಾಗಿ ಉಡಾವಣೆ ಮಾಡಿದ್ದಾವೆ. ಈ ಉಪಗ್ರಹಗಳ ಮೇಲೆ ಸಾವಿರಾರು ಪ್ರತಿಫಲಕದ ಕನ್ನಡಿಗಳು ಇದ್ದವು. ಭೂಮಿಯಿಂದ ಲೇಸರ್ ಕಿರಣಗಳನ್ನು ಕಳಿಸಿ ಅವುಗಳಿಂದ ಹಿಂದಿರುಗುವ ಬೆಳಕನ್ನು ಅಳೆಯೋದ್ರ ಮೂಲಕ ಉಪಗ್ರಹಗಳ ಸ್ಥಾನವನ್ನು ಅತಿ ನಿಖರವಾಗಿ ನಿರ್ಧಾರ ಮಾಡಲಾಗುತ್ತೆ. ಈ ರೀತಿಯ ದೀರ್ಘಾವಧಿಯ ಅಳೆಯುವಿಕೆಯಿಂದ ಉಪಗ್ರಹಗಳ ಕಕ್ಷೆಯಲ್ಲಿ ಉಂಟಾಗ್ತಕ್ಕಂಥ ಅತಿ ಸಣ್ಣ ಬದಲಾವಣೆಗಳನ್ನ ಗುರುತಿಸಲಾಗಿದ್ದು, ಅವು ಭೂಮಿಯ ಭ್ರಮಣದಿಂದ ಉಂಟಾಗ್ತಕ್ಕಂಥ ಫ್ರೇಮ್ ಡ್ರ್ಯಾಗಿಂಗ್ ಅಂದರೆ ದೇಶ ಕಾಲಗಳನ್ನು ಎಳೆಯುವ ಪರಿಣಾಮಕ್ಕೆ ಹೊಂದಾಣಿಕೆ ಆಗ್ತವೆ ಅಂತ ಗುರುತಿಸಲಾಗುತ್ತೆ. ಇನ್ನಷ್ಟು ನಿಖರವಾದ ಪರೀಕ್ಷೆಯನ್ನು ನಡೆಸೋದಕ್ಕೆ ವಿಶೇಷವಾಗಿ ರೂಪಿಸಲಾಗ್ತಕ್ಕಂಥ ಮತ್ತೊಂದು ಬಹಳ ಮುಖ್ಯವಾದ ಪ್ರಯೋಗ ಅಂತ ಹೇಳಿದ್ರೆ ಗ್ರಾವಿಟಿ ಪ್ರೋಬ್ ಬಿ. ಈ ಮಿಷನ್ ಅನ್ನು ನಾಸಾ ಮತ್ತು ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿಗಳು ಸಂಯುಕ್ತವಾಗಿ ಜಂಟಿಯಾಗಿ ಅಭಿವೃದ್ಧಿಪಡಿಸಿದ್ದಾವೆ. ಮತ್ತು 2004ರಲ್ಲಿ ಉಪಗ್ರಹವನ್ನು ಇದಕ್ಕಾಗಿ ಉಡಾವಣೆ ಮಾಡಲಾಗುತ್ತೆ. ಈ ಉಪಗ್ರಹದಲ್ಲಿ ಅತ್ಯಂತ ನಿಖರವಾದಂಥ 4 ಗೈರೋಸ್ಕೋಪ್ಗಳನ್ನ ಸ್ಥಾಪನೆ ಮಾಡಲಾಗಿರ್ತದೆ. ಗೈರೋಸ್ಕೋಪ್ಗಳ ವಿಶೇಷತೆ ಏನಂತ ಹೇಳಿದ್ರೆ, ಅವು ತಿರುಗಬೇಕಾದ್ರೆ ತಮ್ಮ ದಿಕ್ಕನ್ನು ಸ್ಥಿರವಾಗಿ ಉಳಿಸ್ಕೊಳ್ತವೆ. ಅಂದರೆ ಭೂಮಿಯ ಗಿರಿಕಿ ಹೊಡೆಯೋದ್ರಿಂದ, ಭ್ರಮಣದಿಂದ ಕಾಲ ದೇಶಗಳು ಸ್ವಲ್ಪ ತಿರುಗಿದ್ರೆ ಈ ಗೈರೋಸ್ಕೋಪ್ಗಳ ಅಕ್ಷ ಕೂಡ ಅತಿ ಸಣ್ಣ ಪ್ರಮಾಣದಲ್ಲಿ ತಿರುಗ್ತೈತೆ. ಹಲವು ವರ್ಷಗಳನ್ನು ಅಳೆದ ನಂತರ ಮತ್ತು ವಿಶ್ಲೇಷಣೆ ನಂತರ 2011ರಲ್ಲಿ ಪ್ರಕಟವಾದಂಥ ಫಲಿತಾಂಶಗಳು ಭೂಮಿಯ ಫ್ರೇಮ್ ಡ್ರ್ಯಾಗಿಂಗ್ ಪರಿಣಾಮವನ್ನು ಅಂದರೆ ಕಾಲ ದೇಶಗಳನ್ನು ತಿರುಚುವ ಪರಿಣಾಮವನ್ನು ಐನ್‌ಸ್ಟೀನ್ನ ಸಾಮಾನ್ಯ ಸಾಪೇಕ್ಷತಾ ಮುನ್ಸೂಚನೆಗಳಿಗೆ ಒಂದು ರೀತಿಯಲ್ಲಿ ಇದಾವೆ ಅಂತ ತೋರಿಸ್ಕೊಟ್ಟಿದ್ದಾರೆ. ಫ್ರೇಮ್ ಡ್ರ್ಯಾಗಿಂಗ್ ಪರಿಣಾಮ ಭೂಮಿಯ ಸುತ್ತ ಅತಿ ಸಣ್ಣ ಪ್ರಮಾಣದಲ್ಲಿ ಕಾಣಿಸಿಕೊಂಡ್ರೂ ಕೂಡ ಭ್ರಮಣಶೀಲವಾದಂಥ ಅಂದರೆ ತಿರುಗ್ತಾ ಇರತಕ್ಕಂಥ ಗಿರಿಕೆ ಹೊಡಿತಾ ಇರುವ ಕಪ್ಪು ಕುಳಿಗಳ ಅಂದರೆ ಬ್ಲಾಕ್ ಹೋಲ್ಗಳ ಸುತ್ತ ಅದು ಅತ್ಯಂತ ಪ್ರಬಲವಾಗಿ ಕಂಡುಬರುತ್ತೆ. ಅಲ್ಲಿ ಕಾಲ ದೇಶಗಳು ವೇಗವಾಗಿ ತಿರುಗ್ತಾ ಇರ್ತವೆ ಅಂತ ವಿಜ್ಞಾನಿಗಳು ಊಹೆ ಮಾಡಿರ್ತಾರೆ. ಆ ಪ್ರದೇಶಗಳಲ್ಲಿರ್ತಕ್ಕಂಥ ವಸ್ತುಗಳು ಕಪ್ಪು ಕುಳಿಯ ಭ್ರಮಣದ ಜೊತೆಗೆ ಅಂದರೆ ತಿರುಚಿಗೆ ಗಿರಿಕಿ ಹೊಡೆಯೋದ್ರ ಜೊತೆಗೆ ಅನಿವಾರ್ಯವಾಗಿ ಸೆಳೆಯಲ್ಪಡ್ತವೆ.
ಇಂಥ ಪರಿಣಾಮಗಳನ್ನ ಅಧ್ಯಯನ ಮಾಡೋದಕ್ಕೆ ಚಂದ್ರ ಎಕ್ಸ್ರೇ ಅಬ್ಸರ್ವೇಟರಿ ಮತ್ತು XMM ನ್ಯೂಟನ್ ಮುಂತಾದಂಥ ಬಾಹ್ಯಾಕಾಶ ವೀಕ್ಷಣೆಗಳಿಂದ ಪಡೆದ ದತ್ತಾಂಶವನ್ನು ವಿಜ್ಞಾನಿಗಳು ಬಳಸ್ಕೊಂಡಿದ್ದಾರೆ. ಐನ್ಸ್ಟೀನ್ ಅವರ ಸಾಮಾನ್ಯ ಸಾಪೇಕ್ಷದ ಸಿದ್ಧಾಂತದ ಫ್ರೇಮ್ ಡ್ರಾಗಿಂಗ್ ಪರಿಣಾಮಗಳನ್ನ ಇತ್ತೀಚೆಗೆ ಕಪ್ಪು ಕುಳಿಯೊಂದರ ಹತ್ರ ಅಂದರೆ ಬ್ಲಾಕ್ ಹೋಲ್ ಹತ್ರ ಗುರುತಾಗೈತೆ. 2025ರಲ್ಲಿ ವಿಜ್ಞಾನಿಗಳು ಕಪ್ಪು ಕುಳಿಯೊಂದರ ತಾರೆಯೊಂದನ್ನು ನುಂಗ್ತಕ್ಕಂಥ ಟೈಡಲ್ ಡಿಸ್ಟ್ರಪ್ಷನ್ ಇವೆಂಟ್ ಘಟನೆಯನ್ನು ವೀಕ್ಷಣೆ ಮಾಡಬೇಕಾದ್ರೆ ಫ್ರೇಮ್ ಡ್ರಾಗಿಂಗ್ ಎಫೆಕ್ಟ್ಗೆ ಅಂದರೆ ಫ್ರೇಮ್ ಡ್ರಾಗಿಂಗ್ ಪರಿಣಾಮಕ್ಕೆ ಸಂಬಂಧಿಸಿದ ಅತ್ಯಂತ ಸ್ಪಷ್ಟವಾದ ಪುರಾವೆಗಳು ದಕ್ಕಿದ್ದಾವೆ. ಅಂದಾಜು 40 ಕೋಟಿ ಬೆಳಕಿನ ವರ್ಷಗಳ ದೂರದಲ್ಲಿರುವ ಲೆಡ 145-386 ಎನ್ನುವ ಒಂದು ಬ್ರಹ್ಮಾಂಡದ ಮಧ್ಯದಲ್ಲಿರುವ ಕಪ್ಪು ಕುಳಿಯ ಅಂದರೆ ಬ್ಲಾಕ್ ಹೋಲು ಒಂದು ತಾರೆಯನ್ನು ತನ್ನ ಕಡೆ ಎಳ್ಕೊಂಡು ಅದನ್ನು ಚೂರು ಚೂರಾಗಿ ಮಾಡಿತು. ಈ ತಾರೆಯ ಅವಶೇಷಗಳು ಕಪ್ಪು ರಂಧ್ರದ ಅಂದರೆ ಕಪ್ಪು ಕುಳಿಯ ಬ್ಲಾಕ್ ಹೋಲ್ ಸುತ್ತಬೇಕಾದ್ರೆ ಕಪ್ಪು ಕುಳಿ ಅತಿ ವೇಗದ ಸುತ್ತಿಕೆಯಿಂದ ಅದರ ಸುತ್ತಲಿನ ದೇಶ ಕಾಲಗಳು ಸುರುಳಿಯಂತೆ ಸುತ್ತಲ್ಪಟ್ಟು ಎಳೆಯಲ್ಪಟ್ಟು ಇದರಿಂದ ಅಲ್ಲಿಂದ ಹೊರಹೊಮ್ಮತಾ ಇದ್ದಂಥ ಎಕ್ಸ್ರೇ ಮತ್ತು ರೇಡಿಯೋ ಸಂಕೇತಗಳು ಪ್ರತಿ 19.6 ದಿನಕ್ಕೆ ಒಂದ್ಸಲ ಲಯಬದ್ಧವಾಗಿ ಬದಲಾಗ್ತಾ ಇರೋದನ್ನ ವಿಜ್ಞಾನಿಗಳು ಪತ್ತೆ ಹಚ್ಚಿದರು. ಇದು ಕಪ್ಪು ಕುಳಿ ಅಂದರೆ ಬ್ಲಾಕ್ ಹೋಲ್ ಸುತ್ತಲಿನ ದೇಶ ಕಾಲ ಒಂದು ಗೈರೋಸ್ಕೋಪ್ನಂತೆ ತೂಗಾಡ್ತೈತೆ ಅಂದರೆ ವಾಬ್ಲಿಕ್ ಪರಿಣಾಮಗಳನ್ನು ಹೊಂದಿದೆ ಅಂತ ಸಾಬೀತುಪಡಿಸಿತು. 2023 ಮತ್ತು 2024ರಲ್ಲಿ ಮೊದಲ ಸಲ ಫೋಟೋ ತೆಗೆದಿದ್ದಂಥ M87 ಕಪ್ಪು ಕುಳಿ ಅಂದರೆ ಬ್ಲಾಕ್ ಹೋಲ್ ಕೂಡ ಇತ್ತೀಚೆಗೆ ಹೊಸ ಮಾಹಿತಿ ಇದರಿಂದ ಕೂಡ ಹೊಸ ಮಾಹಿತಿ ಸಿಕ್ಕಿದ್ದಾವೆ. ವಿಜ್ಞಾನಿಗಳು ಕಳೆದ 20 ವರ್ಷಗಳ ದತ್ತಾಂಶಗಳನ್ನ ವಿಶ್ಲೇಷಣೆ ಬಿಡಿಸಿ ನೋಡಿದಾಗ ಈ ಕಪ್ಪು ಕುಳಿಯಿಂದ ಹೊರಬರ್ತಕ್ಕಂಥ ಶಕ್ತಿಯುತವಾದಂಥ ಜೆಟ್ಟು ತನ್ನ ದಿಕ್ಕನ್ನು ಸುಮಾರು 10 ಡಿಗ್ರಿಯಷ್ಟು ಬದಲಾಯಿಸ್ತಾ ಇರೋದು ಕಂಡುಬರುತ್ತೆ. ಈ ಜೆಟ್ನ ಓಲಾಟಕ್ಕೆ ಕಪ್ಪು ಕುಳಿಯ ಸುತ್ತಲಿನ ಫ್ರೇಮ್ ಡ್ರ್ಯಾಗಿಂಗ್ ಪರಿಣಾಮವೇ ಕಾರಣ ಅಂತ ಈಗ ಖಚಿತವಾಗಿ ಗೊತ್ತಾಗೈತೆ. ಇದು ಕಪ್ಪು ಕುಳಿ ತನ್ನ ಅಕ್ಷದ ಮೇಲೆ ಸುತ್ತುತ್ತದೆ ಅನ್ನೋದಕ್ಕೆ ಒಂದು ಬಹಳ ಪ್ರಬಲವಾದಂಥ ಸಾಕ್ಷಿ ಆಗೈತೆ. ಭೂಮಿಯ ಸಮೀಪ ಈ ಪರಿಣಾಮ ತುಂಬ ಅತ್ಯಲ್ಪ ಆಗಿದ್ದರೆ ಕಪ್ಪು ಕುಳಿಗಳ ಬಳಕೆ ಅಂದರೆ ಬ್ಲಾಕ್ ಹೋಲ್ಗಳ ಸಮೀಪ ಇದು ಅತ್ಯಂತ ಭಯಾನಕವಾಗಿರ್ತೈತೆ. ಕಪ್ಪು ಕುಳಿ ಸುತ್ತುವಾಗ ಅದು ಕೇವಲ ವಸ್ತುವನ್ನು ಮಾತ್ರ ಅಲ್ಲ, ಶೂನ್ಯವಾದಂಥ ಬಾಹ್ಯ ಮತ್ತು ಬಾಹ್ಯಾಕಾಶವನ್ನು ಕೂಡ ತನ್ನ ಜೊತೆಗೆ ಎಳ್ಕೊಂಡು ತಿರುಗಿಸ್ತೈತೆ. ಆಗ ಕಪ್ಪು ಕುಳಿಯ ಸಮೀಪದ ಫೋಟಾನ್ ರಿಂಗು ಅಥವಾ ಬೆಳಕಿನ ಸುಳ್ಳುಗಳು ಸಹ ಈ ಎಳೆತಕ್ಕೆ ಒಳಗಾಗಿ ತಮ್ಮ ಜಾಗವನ್ನು ದಾರಿಯನ್ನು ಬದಲಿಸ್ತವೆ ಅಂತ ಗೊತ್ತಾಗುತ್ತೆ. ಎರಡು ಕಪ್ಪು ಕುಳಿಗಳ ಪರಸ್ಪರ ಕ್ರಿಯೆಯಲ್ಲೂ ಕೂಡ ಫ್ರೇಮ್ ಡ್ರಾಗಿಂಗ್ ಪರಿಣಾಮಗಳು ಅಂದರೆ ದೇಶಕಾಲಗಳು ತಿರುಚಲ್ಪಡ್ತಕ್ಕಂಥ ಪರಿಣಾಮಗಳು ಗುರುತಿಸಲ್ಪಟ್ಟಿದ್ದಾವೆ. ಒಟ್ಟಿನಲ್ಲಿ ಫ್ರೇಮ್ ಡ್ರಾಗಿಂಗ್ ಪರಿಣಾಮದ ನೇರಣ ವೀಕ್ಷಣೆಗಳು ಭೌತ ವಿಜ್ಞಾನದಲ್ಲಿ ಬಹಳ ಮಹತ್ವದ ಸಾಧನೆಗಳಾಗಿದ್ದಾವೆ. ಒಂದು ಶತಮಾನಕ್ಕೂ ಹಿಂದೆ ಆಲ್ಬರ್ಟ್ ಐನ್ಸ್ಟೀನ್ ಮಾಡಿದಂಥ ಸಿದ್ಧಾಂತದ ಮುನ್ಸೂಚನೆಗಳು ಉಪಗ್ರಹದ ಪ್ರಯೋಗಗಳು ಮತ್ತು ಖಗೋಳ ವೀಕ್ಷಣೆಗಳ ಮೂಲಕ ಈಗ ಗಟ್ಟಿಯಾಗಿ ದೃಢೀಕರಿಸಲ್ಪಟ್ಟಿದ್ದಾವೆ. ಇದರಿಂದ ಕಾಲ ದೇಶಗಳ ಸ್ವಭಾವ, ಗುರುತ್ವದ ಕಾರ್ಯವಿಧಾನ ಮತ್ತು ಕಪ್ಪು ಕುಳಿಗಳು ಹೇಗೆ ವರ್ತಿಸ್ತವೆ ಅಂತಕ್ಕಂಥದ್ರ ಬಗ್ಗೆ ಮಾನವನ ಜ್ಞಾನ ಇನ್ನಷ್ಟು ಅಗಲವಾಗಿದೆ ಮತ್ತು ಆಳವಾಗಿದೆ. ಫ್ರೇಮ್ ಡ್ರಾಗಿಂಗ್ ಪರಿಣಾಮ ಕೇವಲ ಒಂದು ಸಿದ್ಧಾಂತದ ಪರೀಕ್ಷೆ ಮಾತ್ರ ಅಲ್ಲ, ಅದು ವಿಶ್ವದ ಮೂಲಭೂತ ರಚನೆಯನ್ನು ಅರ್ಥ ಮಾಡಿಕೊಳ್ತಕ್ಕಂಥ ವಿಜ್ಞಾನದ ಪ್ರಯಾಣದಲ್ಲಿ ಒಂದು ಬಹಳ ಮುಖ್ಯವಾದ ಹೆಜ್ಜೆಯಾಗಿದೆ ಅಂತ ನಾವು ಹೇಳ್ಬೋದು. ಮುಂದಿನ ವಿಡಿಯೋದಲ್ಲಿ ಹೇಗೆ ಭೌತ ವಿಜ್ಞಾನದ ಸಿದ್ಧಾಂತಗಳು ಆಧುನಿಕ ತಂತ್ರಜ್ಞಾನ ಮತ್ತು ವಿಜ್ಞಾನದ ಮುನ್ನಡೆಯಿಂದ ಖಚಿತಪಡಿಸಿಕೊಳ್ತವೆ ಮತ್ತು ಸ್ಫುಟಗೊಳಿಸಲ್ಪಡ್ತಾ ಇದ್ದೇವೆ ಅನ್ನೋದನ್ನು ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.